ಹಾಯ್ ಎಲ್ರಿಗೂ ನನ್ನ ಟೆರೆಸ್ ಗಾರ್ಡನಿಗೆ ವೆಲ್ಕಮ್. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಬೇಗ ಟೆರೆಸ್ಗೆ ಬಂದಿದ್ದೀನಿ. ಏನಕ್ಕೆ ನಾನು ಡ್ರ್ಯಾಗನ್ ಫ್ರೂಟ್ ನೋಡಲಿಕ್ಕೆ. ಬಿಕಾಸ್ ನಾನು ಡ್ರ್ಯಾಗನ್ ಫ್ರೂಟು ಒಂದು ರೆಂಬೆ ಹಾಳಾಗ್ತಿತ್ತು ಅಂತ ತೋರಿಸಿದ್ದೆ ಗೊತ್ತಾ. ಅದನ್ನು ಕಟ್ ಮಾಡಿ ಬೇರೆ ಕಡೆ ಪಾಟ್ ಮಾಡಿದ್ದೀನಿ. ಅದು ಹೇಗಿದೆ ಅಂತ ನೋಡಬೇಕಿತ್ತು. 2 days ಆಯಿತು. ನಿನ್ನೆಯಿಂದನೂ ಅಬ್ಸರ್ವ್ ಮಾಡ್ತಿದ್ದೆ. ಸ್ವಲ್ಪ ಬಡ್ ಬೆಳ್ದಂಗೆ ಕಾಣಿಸ್ತಿತ್ತು ನೋಡಿ, ಬೆಳೆದಿದೆ ಆ ಬಡ್ಡು. ಎಷ್ಟು ಖುಷಿ ಆಗ್ತಿದೆ. ಇನ್ನೊಂದು ಡ್ರ್ಯಾಗನ್ ಪ್ಲ್ಯಾಂಟ್ ಆಗ್ತಿದೆ. ಅದು ಹಾಳಾಗಿದ್ದನ್ನ ತೆಗ್ದಾಕಿದ್ರು ಅದು ಬೆಳೀತಿದೆ. ಮತ್ತು ಇನ್ನೊಂದು ಗೊತ್ತಾ, ಅದು ಕಟ್ ಮಾಡಿದ್ಮೇಲೆ ಇನ್ನೊಂದು ಇದೆಯಲ್ಲ, ಅದು ಚೆನ್ನಾಗಿ ಬೆಳೀತಿದೆ. ಇದರಲ್ಲೂ ಅಷ್ಟೇ ನಾನು ಯಾವ್ದು ಬೇಡಿದ್ರು ಒಣಗ್ತಿರೋದನ್ನೆಲ್ಲ ಕಟ್ ಮಾಡ್ತಿದ್ದೀನಿ. ಕಟ್ ಮಾಡಿದ್ರೆ ಎಷ್ಟೊಂದು ಫ್ಲವರಿಂಗ್ಸ್ ಆಗಿದೆ ಗೊತ್ತಾ. ಇದು ಟೊಮೆಟೊನೂ ಅಷ್ಟೇ, ಮುಂದ್ಗಡೆ ಚಿಟ್ರಿಂದ ಇರೋದು ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ. ಬಟ್ ಪಿಂಚಿಂಗ್ ಇಸ್ ಟೂ ಮಚ್ ಇಂಪಾರ್ಟೆಂಟ್ ಫಾರ್ ಪ್ಲ್ಯಾಂಟ್ಸ್. ಎಷ್ಟು ಇಂಪಾರ್ಟೆಂಟ್ ಅಂದರೆ, ನಾವು ಒಂದ್ಸಲಿ ಪಿಂಚ್ ಮಾಡಿ ಅನ್ವಾಂಟೆಡ್ ತೆಗಿಯೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಬೇರೆದೆಲ್ಲ ಗ್ರೋತ್ ಆಗುತ್ತೆ. ಈ ಪಾಟಲ್ಲಿ ಅಷ್ಟೇ ಎಲ್ಲನೂ ಚೆನ್ನಾಗಿ ಗ್ರೋತ್ ಆಗ್ತಿದೆ. ಬಟ್ ನೋಡಿ, ಚೆಂಡು ಒಂದು ಚೆನ್ನಾಗಿ ಗ್ರೋತ್ ಆಗ್ತಿದೆ. ದಾಳಿಂಬ್ರೆದು ಗ್ರೋತ್ ಆಗ್ತಿದೆಯಲ್ಲೋ ಗೊತ್ತೇ ಆಗ್ತಿಲ್ಲ. ಅದು ಎಷ್ಟಿದೆ ಅಷ್ಟೇ ಇರೋ ಥರ ಕಾಣಿಸ್ತಿದೆ. ಇದನ್ನೆಲ್ಲ ಬೇರೆ ರೀಪಾಟ್ ಮಾಡಬೇಕು. ಬಟ್ ನಂತರ ಕಂಟೈನರ್ಸ್ ಇಲ್ಲ ಮತ್ತು ಮಣ್ಣಿಲ್ಲ. ಸೊ ಅದನ್ನೆಲ್ಲ ತಂದು ಫಸ್ಟ್ ರೀಪಾಟ್ ಮಾಡಿದ್ರೆ ಎಷ್ಟು ಗಿಡಗಳಾಗುತ್ತೆ ಗೊತ್ತಾ. ಇವಾಗ ಇರೋದಕ್ಕಿಂತ 2 ಆಗುತ್ತೆ ಗಿಡಗಳು. ಅಷ್ಟು ಗಿಡಗಳಿದೆ ಒಂದೊಂದರಲ್ಲಿ. ಇದನ್ನೆಲ್ಲ ರಿಪೋರ್ಟ್ ಮಾಡೋಕೆ ಆದಷ್ಟು ಕಂಟೈನರ್ ಸರ್ಚ್ ಮಾಡ್ತೀನಿ. ಮತ್ತು ಇದು ನೋಡಿ, ಇದರಲ್ಲಿರೋ ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ ಎಲ್ಲ ತೆಗೆದ್ಮೇಲೆ ಇದು ಬೇಗ ಗ್ರೋ ಆಗ್ತಿದೆ. ಎಷ್ಟು ಚೆನ್ನಾಗಿದೆ ಅಂದರೆ, ತುಂಬ ಲೀವ್ಸ್ ಎಲ್ಲ ಬೇಗ ದೊಡ್ಡದಾಗ್ತಿದೆ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ಬಟ್ ಹೌದೋ ಇಲ್ವೋ ಗೊತ್ತಿಲ್ಲ. ಬಟ್ ನಂಗೆ ನೋಡಿದ್ಮೇಲೆ ಅಂತೂ ಇದು ಚೆನ್ನಾಗಿ ಕಾಣಿಸ್ತು, ಬೇಗ ಬೆಳೀತಿದೆ ಅನ್ನಿಸ್ತಿದೆ. ಹೇಳೋಕ್ಕಾಗಲ್ಲ, ಇಷ್ಟೆಲ್ಲ ಹೂ ಬಿಟ್ಟರು. ನಮ್ಮ ಅಮ್ಮನ ಮನೆಯಲ್ಲಿ ಇಷ್ಟೇ ಚಿಕ್ಕದ್ರಲ್ಲಿ ಹೂ ಬಿಟ್ಟಿತ್ತು. ಈ ಬದನೆ ಗಿಡ ಸಿಂಗಲ್ ಆಗಿದೆ. ಇದೇನೋ ಹಂಗೇನಿದೆ ನೋಡಿ. ಇದರೊಳಗೆ ಎಷ್ಟೊಂದು ಗಿಡಗಳ ಮಧ್ಯೆ ಇರೋ ಈ ಬದನೆ ಗಿಡ ಎಷ್ಟೊಂದು ಫ್ಲವರಿಂಗ್ಸ್ ಇದೆ. ಈ ಫ್ಲವರಿಂಗ್ಸ್ ಎಲ್ಲ ಅದು ಯಾವಾಗ ಹರಳಿ ಕಾಯಿ ಕಚ್ಚುತ್ತೋ ಇಲ್ವೋ ಗೊತ್ತಿಲ್ಲ. ಫ್ಲವರ್ ಬಿಟ್ಟಿದ್ದೆಲ್ಲ ಕಾಯಿ ಆಗಲ್ಲ. ಇದರೊಳಗೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಅಷ್ಟು ಚೆನ್ನಾಗಿ ಬಂದಿಲ್ಲ. ನೆಕ್ಸ್ಟ್ ನೋಡಿ, ಮೊನ್ನೆ ತಾನೇ ಕಟ್ ಮಾಡಿದ್ರೊಳಗೆ ತಿರ್ಗಾ ಪಾಲಕ್ ಬಂದಿದೆ ನೋಡಿ. ಬದನೆ ಗಿಡ ಹೂವು ಎಷ್ಟು ಚೆನ್ನಾಗಿದೆ. ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ ನೋಡಿ. ಒಳಗಡೆ ಯೆಲ್ಲೋ ಕಲರ್ ಸ್ಟೆಗ್ಮಾ ಇದೆ, ಚೆನ್ನಾಗಿದೆ. ಇದು ಒಂಥರ. ಇದು ಅಷ್ಟೇ ಕಾಯಿ ಕಚ್ಚುತ್ತೋ ಇಲ್ವೋ ನೋಡಬೇಕು. ಕಾಯಿ ಕಚ್ಚಿದೆ ಖಂಡಿತವಾಗ್ಲೂ ತೋರಿಸ್ತೀನಿ. 2 daysಲ್ಲಿ ಗೊತ್ತಾಗುತ್ತೆ ಕಾಯಿ ಕಚ್ಚುತ್ತೋ ಇಲ್ವೋ ಅಂತ. ಮೊನ್ನೆ ಪಾಲಕ್ ಕಟ್ ಮಾಡ್ಕೊಂಡಿದ್ದೆ. ಆ ಪಾಲಕ್ಕು ಅಷ್ಟೇ ಚೆನ್ನಾಗಿ ಬಂದಿದೆ. ಇದೇನು ಗಿಡ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ. ಮೇ ಬಿ ರಾಗಿ ಅನಿಸುತ್ತೆ, ರಾಗಿ ಪೈರು. ನೋಡಬೇಕು ಏನು ಗಿಡ ಅಂತ. ಇನ್ನು ಮೆಣಸಿನ ಗಿಡ ಅಂತೂ ಚೆನ್ನಾಗಿ ಹೂ ಬಿಟ್ಟಿದೆ. ಹೂವೆಲ್ಲ ಕಾಯಿ ಕಚ್ತಿದೆ. ನೋಡಬೇಕು ಎಷ್ಟು ಕೈಗೆ ಸಿಗುತ್ತೆ ಅಂತ. ಇದನ್ನು ಹಾರ್ವೆಸ್ಟ್ ಮಾಡುವಾಗಂತೂ ಸೀರಿಯಸ್ಸಾಗಿ ವೀಡಿಯೋ ಮಾಡಾಕ್ತೀನಿ ಎಷ್ಟು ಸಿಗುತ್ತೆ ಮೆಣಸಿನ್ಕಾಯಿ ಅಂತ. ಈ ಮಲ್ಲಿಗೆ ಒಂದು ಪಾಟ್ ಅಷ್ಟಕ್ಕಷ್ಟೇ. ಇದು ಚೆನ್ನಾಗಿ ಬರ್ತಿದೆ. ಇದು ಅಡಿಕೆದು ಜನ್ನೆ ತಂದಿದ್ರಲ್ಲಿ ಅಡಿಕೆ ಇದ್ದಿತ್ತು, ಅದನ್ನು ಹಾಕಿದ್ದೀನಿ. ಇದು ಯಾಕೋಪ್ಪ ಒಂದೊಂದೆರಡು ಸತ್ತೋಗ್ತಾ ಇದ್ದಾವೆ. ನೋಡೋಣ ಎಷ್ಟು ಉಳಿಯುತ್ತೆ, ಅದ್ರಲ್ಲಿ ಎಷ್ಟು ಬರುತ್ತೆ ಅಂತ. 1-2-3 ಸತ್ತೋಗಿದ್ದಾವೆ ಮೀನ್ಸ್ ಮೇ ಬಿ ನನ್ನ ಮಕ್ಳಿಗೆ ತಾಕಿದಾರಲ್ಲ ನೀರು, ಇವಾಗಲೂ ಗೊತ್ತಿಲ್ಲ. ನೋಡಬೇಕು ಎಷ್ಟು ಉಳಿಯುತ್ತೆ, ಅದರಲ್ಲಿ ಎಷ್ಟು ಬರುತ್ತೆ ಅಂತ. ಇದೆಲ್ಲ ಚೆನ್ನಾಗಿ ಬಂದಿದೆ. ರೀಪಾಟ್ ಮಾಡಬೇಕು. ಸೇಮ್ ನೋ ಕಂಟೈನರ್, ಮಣ್ಣಿಲ್ಲ. ಒಂದರೊಳಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ. ಪಾಲಕಲ್ಲ, ಪುದೀನಾನ ನಾನು ಆಲ್ರೆಡಿ 1 ವಾರದಿಂದ ಕಿತ್ತಿಲ್ಲ. ಇನ್ನೊಂದು ವಾರ ಕೀಳಬಾರ್ದು ಅಂದ್ಕೊಂಡಿದ್ದೀನಿ. ಸ್ಪ್ರೆಡ್ ಆಗಿದೆ ಆಲ್ಮೋಸ್ಟ್. ಅಲ್ಲಿ ತುಂಬ ಸ್ಪ್ರೆಡ್ ಆಗಿದೆ. ಬಟ್ ನಂಗೆ ಜಾಸ್ತಿ ಬೇಕು, ಕ್ವಾಂಟಿಟಿ ಬೇಕು. ಸೊ ಅದಕ್ಕೆ ನೋಡೋಣ. ಇನ್ನೊಂದು ವಾರ ಕೀಳಲಿಲ್ಲ, ಚೆನ್ನಾಗಿ ನೀರು ಹಾಕಿದ್ರೆ ಬರುತ್ತೆ. ನೋಡೋಣ. ನೀರು ಸಾಕಾಗ್ತಿಲ್ಲ ಅನ್ಸುತ್ತೆ. ನಾನು ಯಾವಾಗಲೂ ಒಂದ್ಸಲಿ ಹಾಕೋದು. ಇದು ಉದ್ದ ಇದನ್ನು ಫುಲ್ ಸುತ್ತಬಿಟ್ಟಿದ್ದೀನಿ. ಎಷ್ಟು ಸಲ ಕಾಯಿ ಕಚ್ಚರು ಒಂದು ಕಾಯಿ ಸರಿಗೆ ಉಳಿತೆಲ್ಲ. ಹೀಗಾದ್ರೂ ಉಳಿಯುತ್ತಾ ಅಂತ. ಟೊಮೆಟೊ ಆಲ್ರೆಡಿ ಒಂದು ಗಿಡದಲ್ಲಿ ಆಲ್ರೆಡಿ ನೆನ್ನೆನೂ 3 ಹಾರ್ವೆಸ್ಟ್ ಮಾಡಿದೆ. ಅದು ಗೊತ್ತಿಲ್ಲಪ್ಪ. ಒಂದ್ಸಲಿ ಟೊಮೆಟೊ ಕಿತ್ಮೇಲೆ ತಿರ್ಗಾದ್ರೊಳಗೆ ಟೊಮೆಟೊಸ್ ಬರುತ್ತಲ್ಲ, ಗಿಡ ಕಿತ್ತಾಕಬೇಕಾ ಅಂತ. ಈ ಬದನೆಕಾಯಿ ಗಿಡ ಇವತ್ತು ಚೆನ್ನಾಗಿ ಬರ್ತಿದೆ. ಇದನ್ನೆಲ್ಲ ರೀಅರೇಂಜ್ ಮಾಡಬೇಕು. ರೀಅರೇಂಜ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದ್ರೊಳಗೆ ನೋಡಿ, ಇದ್ರೊಳಗೆ ಬರ್ತಿರೋ ಪೊಮಗ್ರನೇಟ್ ಗಿಡ ಚೆನ್ನಾಗಿ ಬರ್ತಿದೆ. ಅದರಲ್ಲಿ ಎಷ್ಟೊಂದು ಟೊಮೆಟೊ ಗಿಡಸಿದೆ. ಅದನ್ನೆಲ್ಲ ತೆಗ್ದು ಕುಂಬಳಕಾಯಿ ಗಿಡ ನೋಡ್ತೀನಿ. ಇನ್ನೂ ಸ್ವಲ್ಪ ದಿನ ಬರುತ್ತೆ ಅನ್ನೋದಾದರೆ ಇಟ್ಕೋತೀನಿ. ಇಲ್ಲಾಂದರೆ ಕಿತ್ತಾಕ್ಬಿಡೋದ್ರಲ್ಲಿ ಪೊಮಗ್ರನೇಟ್ ಬೆಳೆಯೋಕ್ಕೆ ಬಿಡ್ತೀನಿ. ಇದರಲ್ಲೂ ಅಷ್ಟೇ ನೋಡಿ. ಇದು ಹೀರೆಕಾಯ್ದಲ್ಲ, ಹಡಲ್ಕಾಯ್ದು. ಎಷ್ಟು ಚೆನ್ನಾಗಿರೋ ಫುಲ್ ಶೂಟ್ ಬಿಟ್ಟಿದ್ದೆಲ್ಲ ಚೆನ್ನಾಗಿ ಬರ್ತಾಯಿದೆ ಅದು ಇವಾಗ. ಟೊಮೆಟೋಸ್ ಎಲ್ಲ ಹೂ ಬಿಟ್ಟಿದ್ದಾವೆ. ಇದನ್ನ ಬೀಜಿಗೆ ಬಿಟ್ಟಿದ್ದೀನಿ. ಈ ಮೆಂತ್ಯ ಕಿತ್ಕೊಳಲ್ಲ, ಬೀಜಿಗೆ ಬಿಟ್ಟಿದ್ದೀನಿ. ಒಣಗಿದ್ಮೇಲೆ ಎಷ್ಟು ಬೀಜ ಸಿಗುತ್ತೆ ನೋಡೋಣ. ತಿರ್ಗಿ ಅದನ್ನು ಹಾಕ್ತೀನಿ. ಇದು ಹಾಗಲಕಾಯಿ ಬಳ್ಳಿ ಹೋಗಿದೆ. ಮತ್ತು ಇದು ಗೋರಿಕಾಯಿನ ಬೀಜಕ್ಕೆ ಬಿಟ್ಟಿದ್ದೀನಿ. ನೋಡೋಣ ಬೀಜ ಒಂದ್ಮೇಲೆ ಹಾಕಿದ್ರೆ ಬರುತ್ತಾ ಅಂತ. ಹಾಗಲಕಾಯ್ದು ನೋಡಿ, ಒಂದಷ್ಟು ಉದ್ದ ಆದಮೇಲೆ ಒಳಗಡೆ ಹಾಳಾಗ್ತದೆ. ಬಿಕಾಸ್ ಅದೇನೋ ಎಲ್ಲೆಲ್ಲೋ ನೋಡಿದ್ದೆ, ಅವು ಹೂ ಒಳಗೆ ಯಾವುದೋ ಒಂದು ಹುಳ ಹೋಗಿ ಮೊಟ್ಟೆ ಇಕ್ಕಿ ಅದು ಒಳಗಡೆ ಹುಳ ಆಗ್ಬಿಡುತ್ತೆ ಅಂತ ಒಂದು ಹಂಗೆ ಆಯಿತು. ನೋಡೋಣ ಎಷ್ಟು ಕೈಸ್. ನನಗೆ ಔಷಧಿ ಹೊಡಿಯೋಕ್ಕೆಲ್ಲ ಇಷ್ಟ ಇಲ್ಲ. ಅದು ಏನು ಸಿಗುತ್ತೆ ನ್ಯಾಚುರಲಾಗಿ ಅದನ್ನೇ ನೋಡಬೇಕು ಅಂತ ಆಸೆ. ನಮ್ಮ ಪಂಪ್ಕಿನ್ನು ಅಷ್ಟೇ. ಫ್ಲವರಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಬಟ್ ಫ್ರೂಟಿಂಗ್ ಬೇಗ ಹಾಳಾಗುತ್ತೆ. ಇದು ಕ್ಯಾಪ್ಸಿಕಮ್ ಗಿಡಗಳು, ಮೆಣಸಿನ ಗಿಡಗಳು. ನಿಂಬೆಹಣ್ಣು ಗಿಡ ಚೆನ್ನಾಗಿ ಬರ್ತಿದೆ. ಬಟ್ ಸ್ವಲ್ಪ ಅದನ್ನು ಬಿಸಿಲಿಗೆ ಇಡಬೇಕು. ಬಿಸಿಲಿಗೆ ಇಟ್ಟರೆ ಇನ್ನೂ ಫಾಸ್ಟ್ ಗ್ರೋತ್ ಆಗುತ್ತೆ. ಇದು ಆರ್ಕಾ ಮೀನ್ಸ್
ಬೆಂಡೆಕಾಯಿ, ಮೆಂತ್ಯ, ಶುಂಠಿ. ಇದರಲ್ಲಿ ನೋಡಿ ಆಲ್ರೆಡಿ ಒಂದು ಹೂವು ಬಿಟ್ಟಿದೆ, ಮುಗ್ಗು ಬಂದಿದೆ. ಟೊಮೆಟೊ ಗಿಡನೂ ಅಷ್ಟೆ. ಇದು ಯಾಕೋ ಪಾಲಕ್ ಬರ್ತಿಲ್ಲ, ಏನೋ ನೀರು ಬೇಕೇನೋ ಗೊತ್ತಿಲ್ಲ. ಕೊತ್ತಂಬರಿ ಅಂತೂ ತುಂಬ ಚೆನ್ನಾಗಿ ಬಂತು ಸ್ಟಾರ್ಟಿಂಗಲ್ಲಿ, ಆಮೇಲೆ ಅದನ್ನು ಅಷ್ಟರಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಅದ್ರ ಜೊತೆಗೆ ನೋಡಿ ಇದ್ರೊಳಗೆ ನಾನು ಇದಾಕಿದ್ದೀನಿ, ಏನದು ಸೀಮೆ ಬದನೆಕಾಯಿ. ಅದು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನೋಡ್ತೀನಿ. ನೋಡಪ್ಪ, ಇಷ್ಟ ಆಗಿತ್ತು ಇವತ್ತಿನ ನನ್ನ ಟೆರೆಸ್ ಗಾರ್ಡನ್ ಕತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕೆ ಹೆಚ್ಚಿನ ಆಸಕ್ತಿ ಉಂಟಾಗುತ್ತೆ. ಇವತ್ತು ಇಷ್ಟ ಇರೋದು ನಾಳೆ ದೊಡ್ಡ ಗಾರ್ಡನಾಗಿ ಬೆಳಿಬೇಕಂದ್ರೆ ನೀವೆಲ್ಲ ಸಪೋರ್ಟ್ ಮಾಡಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ದಿಸ್ ಇಸ್ ಎ ಮೋಸ್ಟ್ ಹ್ಯಾಪಿಯೆಸ್ಟ್ ಪಾರ್ಟ್ ಇನ್ ಮೈ ಲೈಫ್, ನನ್ನ ಟೆರೆಸ್ ಗಾರ್ಡನಿಂಗ್. ಥ್ಯಾಂಕ್ ಯು ಸೋ ಮಚ್.